ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ವೆಲ್ಕಮ್ ಟು ಮ್ಯಾಥ್ ಮಿತ್ರ. ಮ್ಯಾಥ್ ಈಸ್ ಈಸಿ ವಿತ್ ದ ರೈಟ್ ಮಿತ್ರ. ಹಾಯ್ ಮಕ್ಕಳೇ, ಇದು ನಿಮ್ಮ ಟೀಚರ್ ರಾಕೇಶ್ ಶ್ರೀನಿವಾಸ್. ಪ್ರೀವಿಯಸ್ ಕ್ಲಾಸ್ನಲ್ಲಿ ರಿಯಲ್ ನಂಬರ್ಸ್ ನಾವು ಡಿಸ್ಕಸ್ ಮಾಡಿದ್ವಿ, ಪ್ರೈಮ್ ಫ್ಯಾಕ್ಟರೈಸೇಷನ್. ಅದರ ತದನಂತರ ಕ್ಲಾಸ್ ಪಾರ್ಟ್ 2. ನಾನು ಪ್ರೀವಿಯಸ್ ಕ್ಲಾಸಲ್ಲಿ DPP ಕೊಟ್ಟಿದ್ದೆ. ಆ DPPದು ಆನ್ಸರ್ಸ್ ನಾನು ಇಲ್ಲಿ ಫೈಲ್ನ ಡಿಸ್ಕ್ರಿಪ್ಷನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನಿಮಗೆ ಬಂದಿರೋಂಥ ಆನ್ಸರ್ಸ್ನ ನೀವು ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ನಿಮಗೆ ಕೊಟ್ಟಿರೋ ಕ್ವಶನ್ಸ್ ಇದೆಲ್ಲ ಆನ್ಸರ್ಸ್ ಕರೆಕ್ಟ್ ಬಂದಿದೆಯಲ್ಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಈ ಫೈಲ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಎರಡನೇ ಕ್ವಶನ್ 3, 4. ನೆಕ್ಸ್ಟ್, ಫೈಂಡ್ ದ LCM and HCF of the following pair of integers and verify the relation HCF into LCM is equal to product of two numbers. ಫಸ್ಟ್ ಏನು ಕಂಡುಹಿಡಬೇಕು? LCM, ನಂತರ HCF. ಅಷ್ಟು ಇವೆರಡು ಕಂಡುಹಿಡಿದ ನಂತರ ಇದನ್ನು ಸಾಲ್ವ್ ಮಾಡೋಣ. ಇವಾಗ ನಾವು HCF ಹೋಗೋಣ. ಅದಕ್ಕಿಂತ ಮುಂಚೆ ಈ ಎರಡು ಕೊಟ್ಟಿರೋ ನಂಬರ್ಸ್ನ ನಾವು ಫ್ಯಾಕ್ಟರೈಸೇಷನ್ ಮಾಡೋಣ. 26 ಪ್ರೈಮ್ ಫ್ಯಾಕ್ಟರೈಸೇಷನ್. ನಾನು ಹೇಳಿದೆ ಯಾವುದೇ ನಂಬರ್ನ ನೀವು ಡಿವೈಡ್ ಮಾಡಬೇಕಂದ್ರೆ ಹೆಂಗ್ ನಂಬರ್ ಸ್ಟಾರ್ಟ್ ಮಾಡಬೇಕು? ಪ್ರೈಮ್ ನಂಬರ್ಸ್ ಇಂದ 2, 3, 5, 7, 11 ಈ ಆರ್ಡರಲ್ಲೇ ಹೋಗ್ಬೇಕು ನೀವು. ಓಕೆ, ಸೊ ಇವಾಗ 26 ಅಂದ್ರೆ ಫಸ್ಟ್ 2 ಇಂದ ಹೋಗೋಣ. 2, 13 ಇಲ್ಲಿ 13 ಅನ್ನೋದೇನಾಯ್ತು? ಪ್ರೈಮ್ ನಂಬರ್ ಆಯ್ತು, ಅಲ್ಲಿಗೆ ಸ್ಟಾಪ್ ಮಾಡಿ. ನೆಕ್ಸ್ಟ್ ಇನ್ನೊಂದು ನಂಬರ್ 91. 91ನ 2 ಇಂದ ಡಿವೈಡ್ ಮಾಡೋಣ, ಆಗೋದಿಲ್ಲ. 3 ಇಂದ ಇಲ್ಲ, 5 ಇಂದ ಇಲ್ಲ, 7 ಇಂದ 7 1s 7, 2 carries 21, 31. ಎಸ್ ಕರೆಕ್ಟ್, 7 ಇಂದ ಆಗುತ್ತೆ. 7 1s 7 3s. ಸೊ ಇವಾಗ ನಾವು ಈ 26 ಅನ್ನೋದನ್ನ 26 ಇರೋದನ್ನ 2 ಪವರ್ 1 ಇಂಟು 13 ಪವರ್ 1. ಈ 91 ಅನ್ನೋದನ್ನ 7 ಪವರ್ 1 ಇಂಟು 13 ಪವರ್ 1. ಇವಾಗ ನಮಗೆ HCF ಮತ್ತೆ LCM ಬೇಕು. ಏನ್ HCF ಅಂದ್ರೆ ಸಿಂಪಲ್ ಆಗಿ ಹೇಳೋಣ, ಕಾಮನ್ ಪ್ರೈಮ್ ವಿತ್ ಲೀಸ್ಟ್ ಪವರ್. ಸರ್ ಇದು ಅರ್ಥ ಆಗಿಲ್ಲ ಸರ್. ತುಂಬಾ ಈಸಿ ಮಕ್ಕಳೇ. ಇಲ್ಲಿ ಪ್ರೈಮ್ ನಂಬರ್ಸ್ ಅಂದ್ರೆ ಯಾವ್ಯಾವ ಫಸ್ಟ್ ಇದು ಮಾರ್ಕ್ ಮಾಡೋಣ. ಇದು ಒಂದು ಪ್ರೈಮ್ ನಂಬರ್, ಇದು ಪ್ರೈಮ್ ನಂಬರ್, ಇದು ಪ್ರೈಮ್ ನಂಬರ್, ಇದು ಪ್ರೈಮ್ ನಂಬರ್. ಕರೆಕ್ಟಾ? ಸೊ ಇವಾಗ ಇದರೊಳಗೆ ಕಾಮನ್ ಏನಿದೆ? 2 ಇದೆಯಾ? ಇಲ್ಲ. 7 ಇದೆಯಾ? ಇಲ್ಲ. ಬಟ್ 13 ಇದೆ. ಫಸ್ಟ್ 13 ಬನ್ನಿ. ಇಲ್ಲಿ 13 ಪವರ್ 1, ಇಲ್ಲೂ 13 ಪವರ್ 1. ಸೊ ಇವೆರಡರಲ್ಲಿ ಯಾವುದು ಕಡಿಮೆ? ಇಲ್ಲಿ 1 ಇದೆ ಪವರ್, ಇಲ್ಲೂ 1 ಇದೆ. ಸೊ ಎರಡರಲ್ಲೂ ಒಂದೇ ಇರೋದ್ರಿಂದ ಪವರ್ 1. 13 ಪವರ್ 1 ಈಸ್ 30. ಇದು ಆನ್ಸರ್ ಫಾರ್ HCF. ಅದೇ ನೀವು LCM ಹೋದ್ರೆ ಆಲ್ ಪ್ರೈಮ್ ನಂಬರ್ ವಿತ್ ಹೈಯೆಸ್ಟ್ ಪವರ್ ಬರಬೇಕು ಮಕ್ಕಳು. ಈ ತರ ಬರ್ಕೊಂಡ್ರೆ ಒಂದು 5-6 ಪ್ರಾಬ್ಲಮ್ಗೆ ಮಿಕ್ಕಿದೆಲ್ಲ ತುಂಬಾನೇ ಈಸಿ ಆಗುತ್ತೆ ಮಕ್ಕಳು. ಇವಾಗ ಯಾವ್ದಾವ್ದು ಪ್ರೈಮ್ ನಂಬರ್? 2, 13, 7, 13. ಸೊ 2 ಪವರ್ 7 ಪವರ್ 13 ಪವರ್ 2 ಪವರ್ ಹೈಯೆಸ್ಟ್ ಪವರ್ ಎಷ್ಟು ಮಕ್ಕಳೇ? 1. 7ಗೆ ಹೈಯೆಸ್ಟ್ ಪವರ್ 1, 13ಗೆ 1. ಸೊ ಇಸ್ ಈಕ್ವಲ್ ಟು ಈ ಮೂರನ್ನು ನೀವು ಮಲ್ಟಿಪ್ಲೈ ಮಾಡಿದ್ರೆ 2 7s 14, 14 3s 14 13s 182. ಅಲ್ಲಿಗೆ HCF ಆಯ್ತು, LCM ಆಯ್ತು. ನೆಕ್ಸ್ಟ್ ಅವ್ರು ಏನ್ ಕಂಡು ಹಿಡಿದಿದ್ದಾರೆ? ಶೋ ದಟ್ HCF ಇಂಟು LCM ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್. ಓಕೆ, ಸೊ ಇವಾಗ ಏನ್ ಮಾಡೋಣ? ಫಸ್ಟ್ HCF ಮತ್ತೆ LCM ನ ಮಲ್ಟಿಪ್ಲೈ ಮಾಡೋಣ. HCF ಎಷ್ಟು ಬಂದಿದೆ ನಮಗೆ? 13. LCM ಎಷ್ಟು ಬಂದಿದೆ? 182. ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ. 13 ಇಂಟು 182. ಸೊ ಇವೆರಡು ನೀವು ಮಲ್ಟಿಪ್ಲೈ ಮಾಡಿದ್ರೆ ಮಕ್ಕಳೇ ನಿಮಗೆ 2366 ಬರುತ್ತೆ. ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಂದ್ರೆ A ಇಂಟು B ಅಂತ ಬರೆಯೋಣ. A ಬಂದು ಫಸ್ಟ್ ನಂಬರ್, ಏನದು? 26. B ಬಂದು ಸೆಕೆಂಡ್ ನಂಬರ್, ಇದು A ಮತ್ತೆ ಇದು B. ಸಾರಿ, AB. 26 ಇಂಟು 91. ಇದನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 236. ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಎರಡು ಸೇಮ್ ಇದೆಯಾ? ದೇರ್ ಫೋರ್ ನೀವು ಬರೀಬಹುದು HCF ಇಂಟು LCM is equal to A into B. ಇಷ್ಟೇ ಮಕ್ಕಳೇ, ತುಂಬಾ ಈಸಿಯೆಸ್ಟ್ ಕ್ವಶನ್ ಇದು. ನೆಕ್ಸ್ಟ್ ಕ್ವಶನ್ 336 and 54. 336 ನ ಫಸ್ಟ್ ಡಿವೈಡ್ ಮಾಡೋಣ. ಫಸ್ಟ್ ಪ್ರೈಮ್ ನಂಬರ್ ಯಾವುದು? 2 ಇಂದನೇ ಸ್ಟಾರ್ಟ್ ಮಾಡಬೇಕು. 2
2 ones are 1 carries 13, 2 6 are 18, ಸಾರಿ 2 6 are 12, 12 ಅಂದರೆ 1 carries 16, ಅಲ್ಲಿಗೆ 8 168 ಆಗುತ್ತೆ. ಅಗೇನ್ 2 ಇಂದ ಹೋಗೋಣ, 2 8s are 16, 2 4s are, ಅಗೇನ್ 2 ಇಂದ ಹೋಗೋಣ, 2 42s are, ಅಗೇನ್ 2 ಇಂದ ಹೋದಾಗ 221, ಮತ್ತೆ ಇಲ್ಲಿ 3 ಅಲ್ಲಿ ಹೋಗೋಣ ಮಕ್ಕಳು, 3 into 7 3 7s are. ಸೊ ಅಲ್ಲಿಗೆ ನಾನು 336 ನ ಇದು ಬರ್ಕೋಣ. ನೆಕ್ಸ್ಟ್ ಇನ್ನೊಂದು ನಂಬರ್ ಇದೆ, ಯಾವ್ದು ಇನ್ನೊಂದು ನಂಬರು 54. ಇದನ್ನು ಡಿವೈಡ್ ಮಾಡ್ಬಿಡೋಣ. 2 ಇಂದ ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ 27. ಏನಿದು 2 ಇಂದ ಡಿವೈಡ್ ಆಗುತ್ತಾ ಇಲ್ಲ, ಯಾಕಂದ್ರೆ ಲಾಸ್ಟ್ ನಂಬರ್ 7 ಇದೆ, ಆಗಲ್ಲ. 3 ಇಂದ ಆಗುತ್ತಾ ನೋಡಿ, ನೆಕ್ಸ್ಟ್ ಪ್ರೈಮ್ ನಂಬರ್ ಆಫ್ಟರ್ 2 3, ಎಸ್ ಕರೆಕ್ಟ್ ಆಗುತ್ತೆ. 3 9s ಅಗೇನ್ 3 3s. ಓಕೆ, ಅಲ್ಲಿ ಲಾಸ್ಟ್ ಪ್ರೈಮ್ ನಂಬರ್ ಇದೆ, ಸ್ಟಾಪ್ ಮಾಡಿ. ಇವಾಗ 336 ನ 2 ಎಷ್ಟು ಸಲ ಇದೆ, 1 2 3 4 ಸಲ, 2 ಪವರ್ 4, 3 ಒಂದ್ಸಲಿ, 7 ಒಂದ್ಸಲಿ, 3 ಪವರ್ 1 into 7 ಪವರ್ 1. ನೆಕ್ಸ್ಟ್ 54, 54 ನ ಎಲ್ಲಿಗೆ ಎಷ್ಟಿದೆ, 2 1 ಟೈಮು, 3 3 ಟೈಮ್ಸ್, 2 ಪವರ್ 1 3 ಪವರ್ 3 ಪವರ್ 3. ಓಕೆ, ಇದು ರೆಪ್ರೆಸೆಂಟೇಷನ್ ಆಯಿತು ಪ್ರೈಮ್ ಫ್ಯಾಕ್ಟರೈಸೇಷನ್. ಇವಾಗ ಎಲ್ ಸಿ ಎಂ ಮತ್ತು ಎಚ್ ಸಿ ಎಫ್ ಬರೆಯೋಣ. ಸೊ ಎಚ್ ಸಿ ಎಫ್ ಇವಾಗಿನ ಬರ್ತಿದೆ. ಎಚ್ ಸಿ ಎಫ್ ಅಂದರೆ ಕಾಮನ್ ಪ್ರೈಮ್ ವಿತ್ ಲೀಸ್ಟ್ ಪವರ್, ಇವಾಗ ನೋಡಿ ಇವೆರಡರಲ್ಲಿ ಕಾಮನ್ ಪ್ರೈಮ್ ಏನಿದೆ, 2 and 3, 2 ಬರೀರಿ, ಮತ್ತೆ 3 ಅದರ ಲೀಸ್ಟ್ ಪವರ್ ಬರೀ 2, ಅಲ್ಲಿ 4 ಇದೆ, ಇಲ್ಲಿ 1 ಇದೆ. ಸೊ ಇಲ್ಲಿ 2ಗೆ 4 ಎಷ್ಟಿದೆ, 4 ಇದೆ, ಇಲ್ಲಿ 1. ಸೊ ಎರಡರಲ್ಲೂ ಕಡಿಮೆ ಬಂದು 1. 3ಗೆ ಇಲ್ಲಿ 1 ಇದೆ, ಇಲ್ಲಿ 3 ಇದೆ. ಸೊ ಯಾವುದು ಕಡಿಮೆ, 3, ಸಾರಿ 3 ಪವರ್ 1. ಅಲ್ಲಿಗೆ 2 ಪವರ್ 1 into 3 ಪವರ್ 1 which is equal to how much, 6 is the HCF. ನೆಕ್ಸ್ಟ್ ಎಲ್ ಸಿ ಎಂ ನೋಡೋಣ ಮಕ್ಕಳು. ಎಲ್ ಸಿ ಎಂ ಬಂದು ಆಲ್ ಪ್ರೈಮ್ ವಿತ್ ಹೈಯೆಸ್ಟ್ ಪವರ್ is equal to ಯಾವ ಪ್ರೈಮ್ ನಂಬರ್ಸ್ ಇದೆ, 2 ಇದೆ, 3 ಇದೆ, 7 ಇದೆ. 2ಗೆ ಎಷ್ಟು ಹೈಯೆಸ್ಟ್ ಪವರ್ 4, 3ಗೆ ಹೈಯೆಸ್ಟ್ ಪವರ್ 3 ಅಂಡ್ 7ಗೆ ಹೈಯೆಸ್ಟ್ ಪವರ್ 1. ಈ ಮೂರನ್ನು ಮಲ್ಟಿಪ್ಲೈ ಮಾಡಿದ್ರೆ ಮಕ್ಕಳೇ ನಿಮಗೆ 3024 ಬರುತ್ತೆ. ಓಕೆ, ಟ್ರೈ ಮಾಡಿ ನೋಡಿ, ಯಾಕೆಂದ್ರೆ 2 ಪವರ್ 4 16, 3 ಕ್ಯೂಬ್ is 27 into, ಸೊ 3024. ಇದು ಎಲ್ ಸಿ ಎಂ ಆಯ್ತು ಮಕ್ಕಳೇ. ಇವಾಗ ಆ ರಿಲೇಷನ್ ತೋರಿಸ್ಬೇಕು, ಏನು ಎಚ್ ಸಿ ಎಫ್ ಮತ್ತೆ ಎಲ್ ಸಿ ಎಂ ನ ಮಲ್ಟಿಪ್ಲೈ ಮಾಡಿದ್ರೆ ಬರೋಂಥ ಆನ್ಸರ್ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಬರಬೇಕು ಅಂತ. ಎಚ್ ಸಿ ಎಫ್ ಎಷ್ಟು 6 ಅಂಡ್ ಎಲ್ ಸಿ ಎಂ ಈಸ್ 3024. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 18144 ಬರುತ್ತೆ. ಇನ್ನು ನಂಬರ್ಸ್ ಎ ಇಂಟು ಬಿ, ಏನು ನಂಬರ್ಸ್ ಅವ್ರು ಕೊಟ್ಟಿರೋದು 336 into 54, ಇದು ನಿಮಗೆ 18,144 ಬರುತ್ತೆ ಮಕ್ಕಳು. ಓಕೆ, ನೆಕ್ಸ್ಟ್ ಫೈಂಡ್ ದ ಎಲ್ ಸಿ ಎಂ ಅಂಡ್ ಎಚ್ ಸಿ ಎಫ್ ಆಫ್ ದ ಫಾಲೋಯಿಂಗ್ ಇಂಟಿಜರ್ಸ್ ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್. ಏನು ಡಿಫ್ರೆನ್ಸ್ ಇದಕ್ಕೂ ಪ್ರೀವಿಯಸ್ಗೆ ಅಂದರೆ, ಪ್ರೀವಿಯಸ್ ಅಲ್ಲಿ ಬರೀ 2 ನಂಬರ್ಸ್ ಇತ್ತು, ಇಲ್ಲಿ ನಮಗೆ 3 ನಂಬರ್ಸ್ ಇದೆ. ತುಂಬಾನೇ ಈಸಿ ಸಿಂಪಲ್ ಮಕ್ಕಳು. ಫಸ್ಟ್ 12 ತಗೋಣ. 12 ಇದನ್ನ ಪ್ರೈಮ್ ನಂಬರ್ಸ್ ಇಂದ 2 ಇಂದ ಡಿವೈಡ್ ಮಾಡೋಣ. 2 6 2 3 ಇಲ್ಲಿಗೆ 3 ಪ್ರೈಮ್ ನಂಬರ್, ಸ್ಟಾಪ್ ಮಾಡಿ. ನೆಕ್ಸ್ಟ್ 15 ಹೋಗೋಣ. ಇದು 2 ಇಂದ ಡಿವೈಡ್ ಆಗುತ್ತಾ, ಆಗಲ್ಲ. ನೆಕ್ಸ್ಟ್ ಪ್ರೈಮ್ ನಂಬರ್ 3 5 ಇಲ್ಲಿ ಪ್ರೈಮ್ ನಂಬರ್ ಬಂತು, ಸ್ಟಾಪ್ ಮಾಡಿ. 21 ಹೋಗೋಣ. 2 ಇಂದ ಡಿವೈಡ್ ಆಗುತ್ತಾ, ಇಲ್ಲ. 3 ಇಂದ, ಎಸ್ 3 7. ಸೊ ಅಲ್ಲಿಗೆ ನಾನು 12 is equal to 2 ಎಷ್ಟು ಟೈಮ್, 2 times 3 1 ಟೈಮ್. ಇಲ್ಲಿ 15 3 1 ಟೈಮ್, 5 1 ಟೈಮ್, 3 ಪವರ್ 1 into 5 ಪವರ್ 1. ನೆಕ್ಸ್ಟ್ 21 3 1 ಟೈಮ್, 7 1 ಟೈಮ್, 3 ಪವರ್ 1 7 ಪವರ್ 1. ಎಚ್ ಸಿ ಎಫ್ ಅಂದ್ರೆ ಹೇಳಿದೆ, ಇಟ್ ಈಸ್ ಎ ಕಾಮನ್ ಪ್ರೈಮ್ with least power, ನಿಮ್ಗೆ ಇಲ್ಲಿ ಕಾಮನ್ ಪ್ರೈಮ್ ಏನಂತ ಫಸ್ಟ್ ಪ್ರೈಮ್ ಗೊತ್ತಿರ್ಬೇಕು. ಇಲ್ಲಿ 2 3, ಇಲ್ಲಿ 3 5, ಇಲ್ಲಿ 3
7. ಈ ಮೂರಲ್ಲೂ ಕಾಮನ್ ಇದೆ. ಇಲ್ಲಿ 2 ಎಲ್ಲದರಲ್ಲೂ ಇದೆಯಾ? ಇಲ್ಲಿ ಮಾತ್ರ 2 ಇದೆ. ಇಲ್ಲಿ ಇಲ್ಲ, ಇಲ್ಲಿಲ್ಲ. ಸೊ 2 ತೊಗೊಂಡ್ಬಿಡಿ. 3 ಎಸ್ 3 ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ನಾನು 3 ತೊಗೊಂತೀನಿ. 3 ಇಂಟು 5 ಇದೆಯಾ ಎಲ್ಲ ಕಡೆ? ಇಲ್ಲ. 7 ಇಲ್ಲ. ಬರೀ 3 ಮಾತ್ರ ಇದೆ. ಸೊ ಅಲ್ಲಿಗೆ 3 ಲೀಸ್ಟ್ ಪವರ್ ಹೈಯೆಸ್ಟ್ ಪವರ್ ಲೀಸ್ಟ್ ಪವರ್ ಆಫ್ 3 ಅಂದ್ರೆ ಎಷ್ಟು? 1. ಸೊ 3 ಪವರ್ 1 is 3. ಅಂದ್ರೆ ಎಚ್ ಸಿ ಎಫ್, ಈ ಕ್ವಶನ್ಗೆ ಎಚ್ ಸಿ ಎಫ್ ಬಂದು 3. ಇವಾಗ ಅದೇ ತರ ಎಲ್ ಸಿ ಎಂ ಹೋಗೋಣ. ಎಲ್ ಸಿ ಎಂ ಅಂದ್ರೆ ಎಲ್ಲಾ ಪ್ರೈಮ್ ನಂಬರ್, ಆಲ್ ಪ್ರೈಮ್ ವಿತ್ ಹೈಯೆಸ್ಟ್ ಪವರ್ ಬರಿಬೇಕು ಮಕ್ಕಳು. ವಿತ್ ಹೈಯೆಸ್ಟ್ ಪವರ್. ಓಕೆ, ಯಾವುದು? ಎಲ್ಲಾ ಪ್ರೈಮ್ ನಂಬರ್ ಫಸ್ಟ್ ಬರ್ಕೊಂಡು ಹೋಗೋಣ. 2 ಮತ್ತೆ 3 ಇದೆ, ಮತ್ತೆ 5 ಇದೆ, ಮತ್ತೆ 7 ಇದೆ. 2 ಗೆ ಹೈಯೆಸ್ಟ್ ಪವರ್ ಬಂದು 2, 3 ಗೆ 1, 5 ಗೆ 1, 7 ಗೆ 1. ಸೊ is equal to 2 power 2, 4 into 3 5 are 15 into 7. ಈ ಮೂರನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಅಲ್ಲಿಗೆ 60, 4 5 4 15 is 60, 7 6 are 42 ಅಂದ್ರೆ 420 ಬರುತ್ತೆ. ಓಕೆ, ಇಲ್ಲೇನು ನಾವು ರಿಲೇಷನ್ ಏನು ತೋರಿಸೋ ಅವಶ್ಯಕತೆ ಇಲ್ಲ. ಸೆಕೆಂಡ್ ಥಿಂಗ್, ಅಲ್ಲಿ ಅಬ್ಸರ್ವ್ ಮಾಡಿ, ಅಲ್ಲಿ ಎಚ್ ಎಫ್ ಇಂಟು ಎಲ್ ಸಿ ಎಂ ಅನ್ನೋದು ನಮ್ಗೆ ಏನಾಗಿತ್ತು ಹೇಳಿ? ಅದ್ರ ಪ್ರಾಡಕ್ಟ್ ಆಫ್ ನಂಬರ್ಸ್ ಇದೆ. ಬಟ್ ಇಲ್ಲಿ ಆ ಥರ ಆಗಲ್ಲ. ಯಾಕೆಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಎಚ್ ಸಿ ಎಫ್ ಮತ್ತೆ ಎಲ್ ಸಿ ಎಂ ನ ಮಲ್ಟಿಪ್ಲೈ ಮಾಡೋಣ. ಆಮೇಲೆ ಇಲ್ಲಿ ಎ ಮತ್ತೆ ಬಿ ಮತ್ತೆ ಸಿ ಮೂರು ಮಲ್ಟಿಪ್ಲೈ ಮಾಡೋಣ. ಅಲ್ಲಿಗೆ ಎಚ್ ಸಿ ಎಫ್ ಏನ್ ಬಂದಿದೆ ನಮಗೆ? 3. ಆಮೇಲೆ ಎಲ್ ಸಿ ಎಂ ಎಷ್ಟು ಬಂದಿದೆ? 420. ಇಲ್ಲಿ ಮೂರು ನಂಬರ್ಸ್, ಯಾವ ಮೂರು ನಂಬರ್ಸ್? 12, 15, 21. ಇವಾಗ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 3 ಇಂಟು 420 ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 1260 ಬರುತ್ತೆ ಮಕ್ಕಳೇ. ಅದೇ ಈ ಮೂರು ನಂಬರ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ 3780 ಬರುತ್ತೆ. ಇವೆರಡು ಈಕ್ವಲ್ ಇದೆಯಾ? ಇಲ್ಲ. ಸೊ ಹಾಗಾದ್ರೆ ಎಚ್ ಎಫ್ ಇಂಟು ಎಲ್ ಸಿ ಎಂ ಇಸ್ ನಾಟ್ ಈಕ್ವಲ್ ಟು ಎ ಬಿ ಸಿ. ಈ ರಿಲೇಷನ್ ಓನ್ಲಿ 2 ನಂಬರ್ಸ್ ಇದ್ರೆ ಮಾತ್ರ ಅಪ್ಲೈ ಆಗುತ್ತೆ, ಎ ಬಿ ಮಾತ್ರ. ಸಿ ಇದ್ರೆ ಆಗಲ್ಲ. ಓಕೆ, ಬರೀ 2 ನಂಬರ್ ಇದ್ದಿದ್ರೆ ಆಗೋದು. ಎಚ್ ಎಫ್ ಇಂಟು ಎಲ್ ಸಿ ಎಂ ಇಸ್ ಈಕ್ವಲ್ ಟು ಎ ಇಂಟು ಬಿ ಓನ್ಲಿ ಫಾರ್ 2 ನಂಬರ್ಸ್. 3 ನಂಬರ್ಸ್ಗೆ ಆಗೋದಿಲ್ಲ ಮಕ್ಕಳು. ನೆಕ್ಸ್ಟ್ ಕ್ವಶನ್ 17, 23, 29. ಓಕೆ, ಇವಾಗ ಫಸ್ಟ್ 17 ಬರೆಯೋಣ. 17 ಆಲ್ರೆಡಿ 17 is a prime number, so 17 ones are. 23 is a prime number, so 23 ones are. 29 is a prime number, so 29 ones are. ಅಲ್ಲಿಗೆ ನಾವೇನ್ ಬರೀಬಹುದು? 17 is equal to 17 into 1 means 17 power 1. 23 is equal to 23 power 1 into 1 power 1. Next 29 is equal to 29 power 1. ಇವಾಗ ಎಚ್ ಸಿ ಎಫ್ ಅಂದ್ರೆ ಏನು ಹೇಳಿ? ಕಾಮನ್ ಪ್ರೈಮ್. 1 is not a prime number, ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಕಾಮನ್ ಪ್ರೈಮ್ ವಿತ್ ಲೀಸ್ಟ್ ಪವರ್. ಈ ಮೂರಲ್ಲಿ ಎಲ್ಲರೂ ಕಾಮನ್ ಪ್ರೈಮ್ ಇದೆಯಾ? ಇಲ್ಲ. 17, 23 ಯಾವುದು ಕಾಮನ್ ಇಲ್ಲ. ಸೊ ಆನ್ಸರ್ ಬಂದು 1. ಎಲ್ ಸಿ ಎಂ ಆಲ್ ಪ್ರೈಮ್ ನಂಬರ್ಸ್ ವಿತ್ ಹೈಯೆಸ್ಟ್ ಪವರ್. ಅಲ್ಲಿಗೆ ಎಲ್ಲ ಪ್ರೈಮ್ ನಂಬರ್ ಬರೆಯೋಣ. 17, 23, 29 ಪವರ್ ಬಂದು ಇಲ್ಲಿ 1, 1, 1. ಸೊ ಈ ಮೂರು ನಂಬರ್ ನಾವು ಮಲ್ಟಿಪ್ಲೈ ಮಾಡಿದ್ರೆ 11,339 ಬರುತ್ತೆ. ಸೊ ಎಲ್ ಸಿ ಎಂ ಬಂದು 11,339 ಅಂಡ್ ಎಚ್ ಸಿ ಎಫ್ ಬಂದು 1 ಮಾರ್ಕ್. ನೆಕ್ಸ್ಟ್ ಕ್ವಶನ್, ಗಿವನ್ ದಟ್ ಎಚ್ ಸಿ ಎಫ್ ಆಫ್ 306 ಮತ್ತೆ 657 ಬಂದು ಎಷ್ಟು ಹೇಳಿದ್ದಾರೆ? 9. ಅವ್ರೇನ್ ಕೇಳಿದ್ದಾರೆ? ಫೈಂಡ್ ದ ಎಲ್ ಸಿ ಎಂ ಆಫ್ 306 ಅಂಡ್ 357. ಅಬ್ಸರ್ವ್ ಮಾಡಿ, ಇದೇ ನಮಗೆ ಎ, ಇದು ಬಂದು ಬಿ, ಇದು ಬಂದು ಎಚ್ ಸಿ ಎಫ್. ಇವಾಗ ಎಲ್ ಸಿ ಎಂ ನ ಫೈಂಡ್ ಔಟ್ ಮಾಡಕ್ಕೆ ಕೇಳಿದೆ. ಫಸ್ಟ್ ಬರ್ಕೊಂಡು ಏನ್ ಕೊಟ್ಟಿದ್ದಾರೆ ಅಂತ. ಗಿವನ್ ಎ ಇಸ್ ಈಕ್ವಲ್ ಟು 306, ಬಿ ಇಸ್ ಈಕ್ವಲ್ ಟು 657. ಎಚ್ ಸಿ ಎಫ್ ಕೊಟ್ಟಿದ್ದಾರೆ ಮಕ್ಕಳೇ. ಎಚ್ ಸಿ ಎಫ್ ಬಂದು 9 ಅಂತ ಕೊಟ್ಟವ್ರೆ. ನಮ್ಗೆ ಏನ್ ಕಂಡುಹಿಡಿಯಲಿಕ್ಕೆ ಕೇಳಿದರೆ? ಎಲ್ ಸಿ ಎಂ ಕ್ವಶನ್ ಮಾರ್ಕ್. ನಮಗೆ ಗೊತ್ತು, ವಿ ನೋ ದಟ್ ಏನಪ್ಪ ಅದು ರಿಲೇಷನ್ ಅಂದ್ರೆ ಎಚ್ ಸಿ ಎಫ್ ಮತ್ತೆ ಎಲ್ ಸಿ ಎಂ ಆಫ್ 2 ನಂಬರ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಆ ನಂಬರ್ ನ ಪ್ರಾಡಕ್ಟ್ ಬರುತ್ತೆ. ಎ ಇಂಟು ಬಿ. ಎಚ್ ಸಿ ಎಫ್ ಎಷ್ಟು? 9. ಎಲ್ ಸಿ ಎಂ ಹಂಗೆ ಇಟ್ಕೊಳ್ಳಿ. ಎ ಅಂದ್ರೆ ಎಷ್ಟು? 306. ಪಿ ಅಂದ್ರೆ ಎಷ್ಟು? 657. ನನಗೆ ಒಬ್ಬರೇ ಎಲ್ ಸಿ ಎಂ ಮಾತ್ರ ಬೇಕು. ಈ 9 ನ ಡಿನಾಮಿನೇಟರ್ ಕಳಿಸಿ.
LCM is equal to 306 into 657 divided by what? 9. ಸೊ ಈ ನಂಬರ್ನ ನಾವು ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಟೋಟಲ್ ಆನ್ಸರ್ ಬಂದು 22,338 ಬರುತ್ತೆ. ಸೊ ಫೈನಲಿ ಈ ಕ್ವಶನ್ಗೆ LCM ಬಂದು 22,338. ತುಂಬಾನೇ ಇಂಪಾರ್ಟೆಂಟ್ ಕ್ವಶನ್. ಎಲ್ಲಾ ಸ್ಟೂಡೆಂಟ್ಸ್ ಇದನ್ನ ಕನ್ಫ್ಯೂಷನ್ ಆಗ್ತಾರೆ. ಓಕೆ, ಏನಕ್ಕೆ ಸರ್ ಕನ್ಫ್ಯೂಷನ್ ಆಗ್ತಿಲ್ಲ? ಫಸ್ಟ್ ಅವ್ರು ಕ್ವಶನ್ ಅರ್ಥ ಮಾಡ್ಕೊಬೇಕು. ಚೆಕ್ ವೆದರ್ 6 power n ಕ್ಯಾನ್ ಎಂಡ್ ವಿತ್ ಅಂದ್ರೆ n ಗೆ ನಾವು ವ್ಯಾಲ್ಯೂಸ್ ಹಾಕೊಂಡ್ರೆ ಕೊನೆ ನಂಬರ್ 0 ಬರುತ್ತಾ ಇಲ್ಲ ಅಂತ ಚೆಕ್ ಮಾಡಬೇಕು. ಯಾವಾಗ ಅಂದ್ರೆ ನ್ಯಾಚುರಲ್ ನಂಬರ್. ಫಸ್ಟ್ 6 power n ತಗೊಳ್ಳೋಣ. 6 power n ಇವಾಗ n is equal to 1 ಕೊಡೋಣ. 6 power 1 6. n is equal to 2 ಕೊಡೋಣ. 36. ಅಲ್ಲಿಗೆ n is equal to 3 ಕೊಡೋಣ. 216. 6 into 6 into 6 216. ಅಂದ್ರೆ ನೀವು ಏನೇ ಹಾಕೊಂಡ್ರು ಪವರ್ ಬಂದು 6 ಬರುತ್ತೆ. ಬಟ್ ಅವ್ರ ಕಡೆ ಇರೋದು 0. ಇದನ್ನ ತೋರಿಸ್ಬಿಟ್ಟು ಸರ್ ಇಟ್ ಡಸಂಟ್ ಎಂಡ್ ವಿತ್ 0 ಅಂತ ಡೈರೆಕ್ಟ್ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ ಮಕ್ಕಳು. 0 ಮಾರ್ಕ್ಸ್. ಸೊ ಇದನ್ನ ಹೆಂಗ್ ಸಾಲ್ವ್ ಮಾಡಬೇಕು ಅಂದ್ರೆ ನಮಗೊಂದು ರಿಸಲ್ಟ್ ಗೊತ್ತಿರಬೇಕು. ಏನಪ್ಪ ಅದು ರಿಸಲ್ಟ್ ಅಂದ್ರೆ ಯಾವುದೇ ನಂಬರ್ ಎನಿ ನಂಬರ್ ಎಂಡ್ ವಿತ್ 0 ಅಂತ ಅಂದ್ರೆ ಎಂಡ್ ವಿತ್ ದ ಡಿಜಿಟ್ 0 ಅಂದ್ರೆ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು ಮುಂದೆ ಮಕ್ಕಳೇ. ಯಾವ ಕಂಡೀಷನ್ ಅಂದ್ರೆ ಆ ನಂಬರ್ ಶುಡ್ ಬಿ ಡಿವಿಸಿಬಲ್ ಬೈ ಆ ಪರ್ಟಿಕ್ಯುಲರ್ ನಂಬರ್ ಡಿವಿಸಿಬಲ್ ಬೈ 10 ಇರಬೇಕು, ಅಥವಾ 10 ಅಥವಾ 2 and 5 ಆಗಿರಬೇಕು. ಆ ನಂಬರ್ 2 and 5 ಇಂದ ಡಿವೈಡ್. ಅಬ್ಸರ್ವ್ ಮಾಡ್ಕೊಳ್ಳಿ, ಯಾವುದೇ ನಂಬರ್ 2 and 5 ಇಂದ ಡಿವೈಡ್ ಆಗುತ್ತೆ ಅಂದ್ರೆ ಆಬ್ವಿಯಸ್ಲಿ ಆ ನಂಬರ್ 10 ಇಂದನೂ ಡಿವಿಸಿಬಲ್ ಇರುತ್ತೆ. ಸೊ ಇದು ಕಂಡೀಷನ್ ಯಾವಾಗ ಎಂಡ್ ವಿತ್ ದ ಡಿಜಿಟ್ 0. ವಾಟ್ ಇಸ್ ದಟ್? ಎನಿ ನಂಬರ್ ಎಂಡ್ ವಿತ್ ದ ಡಿಜಿಟ್ 0 ಮೀನ್ಸ್ ದಟ್ ನಂಬರ್ ಶುಡ್ ಬಿ ಡಿವಿಸಿಬಲ್ ಬೈ 10 ಆರ್ 2 and 5. ಇದು ಫಸ್ಟ್ ಕಂಡೀಷನ್. ಸರ್ ಇದು ಹೆಂಗ್ ಕಂಡುಹಿಡಿಯೋದು ಆ ನಂಬರ್ 2 and 5 ಮತ್ತೆ ಅಥವಾ 10 ಇಂದ ಡಿವಿಸಿಬಲ್ ಆಗುತ್ತೆ ಅಂದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮುಖಾಂತರ ಕಂಡುಹಿಡಬೇಕು. ಹೆಂಗೆ ಅಂದ್ರೆ ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ನೀವು ಮಾಡ್ತಿರಲ್ಲ, ಆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದಾಗ ಆ ಬೇಸ್ ಅಲ್ಲಿ ಪ್ರೈಮ್ ಪ್ಲೇಸಸ್ ಅಲ್ಲಿ 2 ಮತ್ತೆ 5 ಇರಲೇಬೇಕು, ಎರಡು ಇರಬೇಕು. ಅದ್ರ ಜೊತೆ ಬೇರೆ ನಂಬರ್ ಇದ್ರೂ ಪರವಾಗಿಲ್ಲ, ಬಟ್ 2 and 5 ಕಂಪಲ್ಸರಿ ಇರಬೇಕು. ಇಲ್ಲಿ 2 ಮತ್ತೆ ಇಲ್ಲಿ 5 ಇರಬೇಕು. ಸಪೋಸ್ ಬರೇ 2 ಇದೆ, ಇನ್ನೊಂದು 5 ಇಲ್ಲ, ರಾಂಗ್. ಅಕಸ್ಮಾತ್ 5 ಇದೆ 2 ಇಲ್ಲ, ರಾಂಗ್. ಎರಡು ಇರಬೇಕು 2 and 5. ಅವಾಗಲೇ ನಾವು ಆ ನಂಬರ್ ಡಿವಿಸಿಬಲ್ ಬೈ 2 and 5 ಅದು 10 ಅಂತ ನಾವು ಕನ್ಸಿಡರ್ ಮಾಡೋದು. ಇವಾಗ ಈ ಕ್ವಶನ್ಗೆ ಸ್ಟಾರ್ಟ್ ಮಾಡೋಣ. ಇಲ್ಲಿ ಏನಿದ್ದಾರೆ 6 power n ಅಂತ ಕೊಟ್ಟಿದ್ದಾರೆ. 6 power n ಈ 6 ನ ನಾನು 2 into 3 ಅಂತ ಬರ್ಕೊಬೋದಾ? 2 3s are 6 ಪವರ್ n. ಇವಾಗ ಇದನ್ನ ನಾನೇನು ಬರೀಬಹುದು? 2 power n into 3 power n. ಕೆಲವು ಹುಡುಗರು ಸರ್ ಹೆಂಗೆ 2 into 3 ಅಂತ? ಇವಾಗ ನೀವು 6 ಅಂತ ತಗೊಂಡ್ರೆ 2 3s ಅಲ್ಲಿಗೆ 6 is equal to 2 into 3. ಈ ತರ ನಾವು ಫಾಲೋ ಮಾಡೋಣ. ಓಕೆ, ಸೊ ಇವಾಗ 2 power n into 3. ಇಲ್ಲಿ ಬೇಸ್ ಏನಿದೆ 2 ಇದೆ, ಇಲ್ಲಿ ಬೇಸ್ ಏನಿದೆ 3. ಬಟ್ ನಾನೇನು ಹೇಳಿದ್ದು ಅದು ಎಂಡ್ ವಿತ್ ಡಿಜಿಟ್ 0 ಅಂದ್ರೆ 2 and 5 ಎರಡು ಇರಬೇಕು. ಪ್ರೈಮ್ ಬರೀ 2 ಮಾತ್ರ ಇದೆ, ಅಲ್ಲಿಗೆ 5 ಇಲ್ಲ. ಸೊ ಏನ್ ಕನ್ಕ್ಲೂಷನ್ ಕೊಡ್ಬೋದು? ಸಿನ್ಸ್ 5 is not there in prime factorization okay, therefore for any value of n 6 power n will not be divisible by 5, okay. Therefore in conclusion, hence 6 power n cannot end with the digit 0, for any natural value, for any natural number n, ಅಷ್ಟೇ ಮಕ್ಕಳು, ಇದೆ ಪ್ರೂಫ್. Explain why 11 into 7 into 13 plus 13 and 7 into 6 into 5 into 4 into 3 into 2 1 in plus 5 are composite number. Composite numbers ಅಂದ್ರೆ ನಮಗೆ ಗೊತ್ತು, more than 2 divisors ಅಂತ ಪ್ರೂವ್ ಮಾಡಿದ್ರೆ more than enough. more than 2 divisors. Prime number ಅಂದ್ರೆ only 2 divisors. Neither prime nor composite ಅಂದ್ರೆ only 1 divisor. Composite ಅಂದ್ರೆ more than 2 divisors. ಫಸ್ಟ್ ಇದನ್ನ ತಗೊಳ್ಳೋಣ. 7 into 11 into 13 into 13 plus 13. ಇವಾಗ ಇಷ್ಟರಲ್ಲೂ ಮತ್ತೆ ಇದರಲ್ಲೂ ಏನು ಕಾಮನ್ ಅಂದ್ರೆ 13 ಹೊರಗಡೆ ಇರ್ತೀವಿ,
ಇಲ್ಲೇನಾಗುತ್ತೆ 7 ಇಂಟು 11 ಪ್ಲಸ್ 13 ಹೊರಗಡೆ ಬಂತು ಅಂದರೆ 1 ಉಳಿತು. ಸೊ 13 ಇಂಟು 7 ಇಂಟು 11 ಈಸ್ 77 ಪ್ಲಸ್ 1 is equal to 13 into 77 plus 1 is 78. ಇಲ್ಲಿ ಏನಿಲ್ಲ ಅಂದ್ರೂ ಪ್ಲಸ್ ಇಂಟು 1 ಅಂತ ಬರ್ಕೊಬೋದು. ನಮ್ಗೆ ಎಷ್ಟು ಡಿವೈಸರ್ಸ್ ಆಯಿತು? 1 2 3. ಬಿಕಾಸ್ ನಾವು ಅಲ್ಲಿ 2 ಡಿವೈಸರ್ಸ್ ಅಂತ ಪ್ರೈಮ್ ತೊಗೊಳೋದು ಯಾವ್ದು ಹೇಳಿ? ದ ನಂಬರ್ ಇಟ್ ಸೆಲ್ಫ್ ಅಂಡ್ 1 ಇನ್ಕ್ಲೂಡ್ ಮಾಡ್ತಿದ್ರು. ಅದೇ ಥರ ಇಲ್ಲಿ 1 ಇನ್ಕ್ಲೂಡ್ ಮಾಡಬೇಕು. ಅಲ್ಲಿಗೆ ಏನಾಯ್ತು ನಿಮಗೆ? 1 2 3 ಡಿವೈಸರ್ ಆಯಿತು. 1 2 3 ಡಿವೈಸರ್ ಆಯಿತು ಅಂದರೆ ಅವಾಗ ನಾವು ಇದನ್ನು ಪ್ರೈಮ್ ನಂಬರ್ ಅಂತ ಕರಿತೀವಿ. ಹಿಯರ್ ಹೌ ಮೆನಿ ಡಿವೈಸರ್ಸ್ ಆರ್ ದೇರ್? 3 ಡಿವೈಸರ್ಸ್. ಇವಾಗ ಅದೇ ಥರ ಇವಾಗ ನೆಕ್ಸ್ಟ್ 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಪ್ಲಸ್ 5 ತೊಗೊಳೋಣ. 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಪ್ಲಸ್ 5. ಇವಾಗ ಇಲ್ಲಿ 5 ಕಾಮನ್ ತೆಗೋಣ. 5 ಕಾಮನ್ ತೆಗೆದ್ರೆ ಏನು ಬರುತ್ತೆ? 7 ಇಂಟು 6 ಇಂಟು 4 ಇಂಟು 3 ಇಂಟು 2 ಇಂಟು 1 ಪ್ಲಸ್ 5 ಹೊರಗಡೆ ಬಂತ 1 ಉಳಿತು. ಅಲ್ಲಿಗೆ ಇಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ, ಇಷ್ಟು ನೀವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಬರಕ್ಕಂಥ ಆನ್ಸರ್ ಬಂದು 1008 ಪ್ಲಸ್ 1 ಅಲ್ಗೇನಾಯಿತು? 5 ಇಂಟು 1009 ಇಂಟು ಏನು ಬರೀಬೇಕು? 1. ಅಲ್ಲಿಗೆ ಎಷ್ಟು ಡಿವೈಸರ್ಸ್ ಆಯಿತು? 1 2 3 ಡಿವೈಸರ್ಸ್ ಆಯಿತು. ಸೊ ಅಗೇನ್ ಹಿಯರ್ ವಿ ಹ್ಯಾವ್ 3 ಡಿವೈಸರ್ಸ್. ನಾನು ಹೇಳಿದ್ದೆ ಯಾವಾಗ ಮೋರ್ ದೆನ್ 2 ಇರುತ್ತೆ ಅವಾಗ ನಾವು ಕಾಂಪೋಸಿಟ್ ನಂಬರ್ ಅಂತ ಹೇಳ್ಬೋದು. ಇವಾಗ ಕನ್ಕ್ಲೂಷನ್ ಹೆಂಗೆ ಬರೆಯೋದು ಸರ್? ಸಿನ್ಸ್ both of them have 3 divisors, therefore ಇವೆರಡನ್ನು ನಾವು therefore ಅದು ಕಾಂಪೋಸಿಟ್ ನಂಬರ್ ಆಗುತ್ತೆ. ದೇ ಆರ್ ಕಾಂಪೋಸಿಟ್ ನಂಬರ್ ಅಂತ ಕನ್ಕ್ಲೂಷನ್ ಬರೀಬೇಕು ಮಕ್ಕಳು. ನೆಕ್ಸ್ಟ್ ಇದೊಂದು ಸ್ಟೇಟ್ಮೆಂಟ್ ಕ್ವಶನ್, ತುಂಬಾ ಈಸಿ ಇದೆ. ಓಕೆ, ಏನಿದು ಕ್ವಶನ್? ದೆರ್ ಇಸ್ ಎ ಸರ್ಕ್ಯುಲರ್ ಪಾತ್ ಅರೌಂಡ್ ಎ ಸ್ಪೋರ್ಟ್ಸ್ ಫೀಲ್ಡ್. ಸೋನಿಯಾ ಟೇಕ್ಸ್ 18 ಮಿನಿಟ್ಸ್ ಟು ಡ್ರೈವ್ 1 ರೌಂಡ್. ಸೋನಿಯಾ ಒಂದು ರೌಂಡ್ ಹಾಕ್ಲಿಕ್ಕೆ 18 ನಿಮಿಷ ತಗೊಂತಾರೆ. ರವಿ ಅನ್ನೋನು ರೌಂಡ್ ಹಾಕ್ಲಿಕ್ಕೆ 12 ನಿಮಿಷ ತಗೊಳುತ್ತೆ. ಸಪೋಸ್ ಇಬ್ರು ಸೇಮ್ ಪಾಯಿಂಟಲ್ಲಿ ಸೇಮ್ ಟೈಮಲ್ಲಿ ಸ್ಟಾರ್ಟ್ ಮಾಡಿದ ನಂತರ ಅವರು ಸ್ಟಾರ್ಟ್ ಮಾಡ್ತಾರೆ ರೌಂಡ್ ಹಾಕೋದು. ಆಫ್ಟರ್ ಹೌ ಮೆನಿ ಮಿನಿಟ್ಸ್ ದೇ ವಿಲ್ ಮೀಟ್ ಅಗೇನ್, ಅಂದ್ರೆ ಎಷ್ಟು ನಿಮಿಷಗಳಾದ ನಂತರ ಮತ್ತೆ ಅದೇ ಸೇಮ್ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ದೇರ್ ಮೀಟ್ ಆಗ್ತಾರೆ. ಇಬ್ರು ಸೇಮ್ ಸ್ಪೀಡ್ ಇದ್ದಿರೋ ಒಂಥರ, ಬಟ್ ಅವ್ರ ಸ್ಪೀಡ್ ಡಿಫ್ರೆಂಟ್ ಇದೆ. ಸೊ ಆಫ್ಟರ್ ಸರ್ಟೈನ್ ಟೈಮ್, ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಅವರಿಬ್ರು ಮೀಟ್ ಆಗ್ತಾರೆ. ಆ ಟೈಮ್ ಏನಂತ ಕಂಡುಹಿಡಿದು. ತುಂಬಾನೇ ಈಸಿಯೆಸ್ಟ್ ಕ್ವಶನ್ ಮಕ್ಕಳು. ಇದನ್ನ ಈಸಿ ಅಂದ್ರೆ ಅಷ್ಟು ಈಸಿ. ಸಪೋಸ್ ಇವಾಗ ನಾನು ಒಂದು ಡಯಾಗ್ರಾಮ್ ಬರೀತೀನಿ. 1 ರೌಂಡ್ ಅಂತ ತಗೊಳ್ಳೋಣ. ಅಲ್ಲಿಗೆ ಎಷ್ಟು ಜನ ಇದ್ದಾರೆ? ಇಬ್ರು ಇದ್ದಾರೆ. ಸಪೋಸ್ ಇಫ್ ಯು ಟೇಕ್ ಸೋನಿ ಅಂತ ತಗೊಳ್ಳೋಣ, ಆನಂತರ ರವಿ. ಓಕೆ, ನೆಕ್ಸ್ಟ್ ಸೋನಿಯಾ ಬಂದು ಎಷ್ಟು ನಿಮಿಷ ತಗೊಂತಾರೆ? 18 ನಿಮಿಷ. ರವಿ ಬಂದು ಎಷ್ಟು ನಿಮಿಷ ತಗೊಂತಾರೆ? 12 ನಿಮಿಷ. ಮತ್ತೆ ಇವಾಗ ನಾವೇನ್ ಮಾಡಬೇಕು? ಅವರೆರಡು ಅಗೇನ್ ಅವರಿಬ್ರು ಮೀಟ್ ಆಗೋ ಪಾಯಿಂಟ್ ನ ಕಂಡುಹಿಡಬೇಕು. ಮೀಟ್ ಅಂದ್ರೆ ಇಸ್ ನಥಿಂಗ್ ಬಟ್ ಅಗೇನ್ ಮೀಟಿಂಗ್ ಅಟ್ ದ ಸೇಮ್ ಪಾಯಿಂಟ್ ಅಂತ ಅಂದಾಗ ಇಸ್ ನಥಿಂಗ್ ಬಟ್ ಆನ್ಸರ್ ಬಂದು LCM ಆಫ್ ಎರಡು ನಂಬರ್ಸ್. LCM ಆಫ್ 18, 12. ಇವಾಗ 12 ಬರೆಯೋಣ. 12 ಏನಂತ ಬರೋದು? 2 6 2 3. ಅಲ್ಲಿಗೆ 12 is equal to ನಾನು 2 ಪವರ್ 2 3 ಪವರ್ 1. ನೆಕ್ಸ್ಟ್ 18 ಹೋಗ್ತೀನಿ. 18 2 ಪವರ್ 2 9s 3 3s. ಅಲ್ಲಿಗೆ 18 is equal to 2 ಪವರ್ 1 3 ಪವರ್ 2 ಬರೀತೀನಿ. ಓಕೆ, ಇವಾಗ LCM ಅಂತ ಹೋಗೋಣ. ಏನು LCM ಅಂದರೆ ಇವಾಗ ಏನು ಹೇಳಿದೆ? ಆಲ್ ಪ್ರೈಮ್ ವಿತ್ ಹೈಯೆಸ್ಟ್ ಪವರ್. ಯಾವ್ಯಾವ ಪ್ರೈಮ್ ಇದೆ ಇಲ್ಲಿ? ಇಲ್ಲೂ 2 3, ಇಲ್ಲೂ 2 3, ಇಲ್ಲೂ 2 3, ಇಲ್ಲೂ. ಸೊ ಎಲ್ಲ ಪ್ರೈಮ್ 2 3. ಸೊ 2 ಇಂಟು 3. 2ಗೆ ಹೈಯೆಸ್ಟ್ ಪವರ್ ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಸೊ 2. ಇಲ್ಲಿ 3ಗೆ 1 ಇದೆ, 2 ಇದೆ. ಸೊ 2. 2 ಸ್ಕ್ವೇರ್ ಇಸ್ 4. 3 ಸ್ಕ್ವೇರ್ 9. 9 4s 36. ಅಂದ್ರೆ 36 ನಿಮಿಷ ಆದ ನಂತರ ಟೈಮು 36 ನಿಮಿಷ ಆದ್ಮೇಲೆ ಇಬ್ರು ಎಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ ಅಲ್ಲಿ ಮೀಟ್ ಆಗ್ತಾರೆ ಅಂತ. ಸೊ ಆಫ್ಟರ್ 36 ಮಿನಿಟ್ಸ್ both of them will meet
together at the starting point. Together at the starting point. Starting point. ಇದೆ conclusion. Okay. ಸೊ ಇವತ್ತಿನ ಸೆಷನ್ಗೆ DPP ಯಾವ ಕ್ವಶನ್ ಫಸ್ಟ್ ಆಲ್ರೆಡಿ ಮಾಡಿದೆ, ಅದ್ರ ರಿಲೇಟೆಡ್ ಕ್ವಶನ್ಸ್ ಕೊಟ್ಟಿದ್ದೀನಿ. ಫೈಂಡ್ ದ HCF ಅಂಡ್ LCM ಆಫ್ ದ ನಂಬರ್ಸ್ ಅಂಡ್ ವೆರಿಫೈ ದ ರಿಲೇಷನ್, ಎರಡು ಕ್ವಶನ್. ಆಮೇಲೆ ಫೈಂಡ್ ದ HCF ಅಂಡ್ LCM ಆಫ್ ದ ನಂಬರ್ಸ್, 3 ನಂಬರ್ಸ್ ನಾವು ಮಾಡಿದ್ವಿ ಆಲ್ರೆಡಿ. ಅದಂತರ ಚೆಕ್ ವೆದರ್ 4 ಪವರ್ n ಸೇಮ್ ಆಸ್ ನಾವು 6 ಪವರ್ n ಮಾಡಿದ್ವಿ, ಅದನ್ನೇ ಇದನ್ನು 4 ಪವರ್ n ಮಾಡಬೇಕು ಮಕ್ಕಳು. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಇದರ ಆನ್ಸರ್ಸ್ ಕೊಡ್ತೀನಿ, ನೀವು ಪ್ರಯತ್ನ ಪಟ್ಟು ಅದರ ಆನ್ಸರ್ನ ಕಂಡುಹಿಡಿಯಿರಿ. ಮೆಥಡ್ಸ್ ಎಲ್ಲ ನಮ್ಮ ಪ್ರೀವಿಯಸ್ ಸ್ಲೈಡ್ಸ್ ಅಲ್ಲಿ ಏನು ಮಾಡಿದ್ವಿ ಅದೇ ಮೆಥಡ್ಸ್ ನೀವು ಫಾಲೋ ಆಗಿ ಮಕ್ಕಳು. ಓಕೆ, ಇಲ್ಲಿಗೆ ಏನೋ ಡೌಟ್ಸ್ ಇದ್ರೆ ಕ್ಲಾರಿಫೈ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ, ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ ಇದ್ರದ್ದು. ಸೊ ನಮ್ಮ ಈ ಮ್ಯಾಥ್ ಮಿತ್ರ ಆನ್ಲೈನ್ ಕ್ಲಾಸಸ್ನ ಫ್ರೀ ಕ್ಲಾಸಸ್ ಸ್ಪಾನ್ಸರ್ಸ್ ಬಂದು, ಮೊದಲನೇದಾಗಿ ರೇಷನ್ ಜಂಕ್ಷನ್, ಇದೊಂದು ಗ್ರಾಸರಿ ಶಾಪು ಲೊಕೇಟೆಡ್ ಇನ್ ಶ್ರೀನಗರ್, ಬ್ಯಾಂಗ್ಳೂರ್, ನಿಯರ್ PS ಕಾಲೇಜ್. ಇವರಲ್ಲಿ ರೈಸ್, ಪಲ್ಸಸ್ ಮತ್ತೆ ಸ್ಪೈಸಸ್, ಡ್ರೈ ಫ್ರೂಟ್ಸ್ ಅಂಡ್ ಕೋಲ್ಡ್ ಪ್ರೆಸ್ ಆಯಿಲ್ ಎಲ್ಲ ನಿಮಗೆ ಹೋಲ್ಸೇಲ್ ಆಗಿ ಸಿಗುತ್ತೆ. ನಮ್ಮ ಎರಡನೇ ಸ್ಪಾನ್ಸರ್ ಬಂದು ಸ್ಟೂಡೆಂಟ್ಸ್ ಪಾರ್ಕ್ ಕೋಚಿಂಗ್ ಸೆಂಟರ್, ಇದು ಬಂದು ಜಯನಗರಲ್ಲಿ ಇದೆ. ಸೊ ಇಲ್ಲಿ ಕ್ಲಾಸ್ 10th ಮತ್ತೆ PUC ಮಕ್ಕಳಿಗೆ ಇವರು ಪಾಠ ಮಾಡ್ತಾರೆ. ಸೊ ದೇ ಆರ್ ಅವರ್ ಸ್ಪಾನ್ಸರ್ಸ್ ಫಾರ್ ದಿಸ್ ಪ್ರೀ ಪ್ರೋಗ್ರಾಮ್. ಓಕೆ, ಥ್ಯಾಂಕ್ ಯು ಮಕ್ಕಳು.